ಕೊಲ್ಲಬೇಡ. ಇದ್ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ನಾವು ವಿಚಾರ ಮಾಡಬೇಕು. ನಮ್ಮ ಶರಣರು ಹೆಂಗೆ ಬದುಕಿದ್ರು, ಹೆಂಗೆ ಬಾಳಿದ್ರು, ನಮಗೆ ಹೆಂಗೆ ಬಾಳೋದನ್ನು ಕಲಿಸಿದ್ರು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು. ವಿಚಾರ ಮಾಡಿ ಅದನ್ನು ಆಚರಣೆ ತರುವಂಥ ಕೆಲಸವನ್ನು ನಾವು ಮಾಡಬೇಕು. ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ. ಹೌದಲ್ರಿ? ಇದು ನಮ್ಮ ದೇಶಕ್ಕೆ ಅಷ್ಟೇ ಸಂಬಂಧಪಟ್ಟಿದ್ದು, ನಮ್ಮ ಜನರಿಗೆ ಅಷ್ಟೇ ಸಂಬಂಧಪಟ್ಟಿದ್ದು. ಇಡೀ ಮನುಕುಲಕ್ಕೆ, ಎಲ್ಲ ಜಗತ್ತಿಗೂ ಸಹಿತ ಇದು ಸಂವಿಧಾನ ಸಂಬಂಧಪಡ್ತದೆ, ಅನುಕರಣೀಯವಾಗಿದೆ. ನೀವು ವಿಚಾರ ಮಾಡಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ನಮಗಷ್ಟ ಸಂಬಂಧಪಟ್ಟಿದ್ದು, ಎಲ್ಲ ದೇಶದವ್ರಿಗೂ ಸಂಬಂಧಪಟ್ಟಿದ್ದು ಇದು ಸಂವಿಧಾನ ಅನ್ನುವಂಥದ್ದು. ಇದನ್ನು ನಾವು ಕಲಿಸಿ ನಮ್ಮ ಮಕ್ಕಳನ್ನು ಆ ರೀತಿ ಒಳಗೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. ನೀವು ಮಕ್ಕಳು ಊಟ ಮಾಡಲಿಲ್ಲ ಅಂದ ಕೂಡಲೇ ಏನು ಮಾಡ್ತೀರಿ? ಮೊಬೈಲ್ ಕೊಟ್ಟು ಆ ಚಿತ್ರ ನೋಡ್ಕೊಂತ ಆ ಕೂಸು ಊಟ ಮಾಡಿ. ಊಟ ಮಾಡುವಾಗ ಆ ಹುಳ ಹುಪ್ಪಡಿ ಏನೋ ಹೋದ್ರೂ ಸಹಿತ ಸುಮ್ಮನೆ ತಂದ್ಬೇಕು ಕೂಸು. ಇಂಥ ಪರಿಸ್ಥಿತಿ ಇವತ್ತು ತಂದಿದೆ. ಟಿ ವಿ ನೋಡ್ಕೊಂತ ಊಟ ಮಾಡ್ತೀವಿ. ಆ ಟಿ ವಿಯಾಗ ಏನು ಇರ್ತೈತಿ ಅದನ್ನು ನೀವು ಲಕ್ಷ ಕೊಟ್ಟು ಅದನ್ನು ನೋಡ್ತಿರ್ತೀವಿ. ಈ ಊಟದಾಗ ಏನು ಇರ್ತೈತಿ, ನಾ ಏನು ಉಣ್ತಾ ಇದ್ದಾನೆ ಅನ್ನುವಂಥ ಲಕ್ಷ್ಯ ನಮಗೆ ಇರೋದಿಲ್ಲ. ಇವೆಲ್ಲ ಬಂದು ಇವತ್ತೇನು ಈ ಮಾಧ್ಯಮಗಳು ಬಂದಿದ್ದಾವೆ ಅಂದ್ರೆ ಇವನ್ನ ಎಷ್ಟರ ಮಟ್ಟಿಗೆ ಉಪಯೋಗ ತಗೋಬೇಕು ಅಷ್ಟರ ಮಟ್ಟಿಗೆ ಉಪಯೋಗ ತಗೋಬೇಕು. ಅತಿಯಾಗಿ ಉಪಯೋಗ ತಗೋಬಾರ್ದು ಒಂದಲ್ಲ. ಈ ಮೊಬೈಲ್ನಾಗಲಿ ಏನಾಗಲಿ. ಈಗ ನಮ್ಮಲ್ಲಿ ಮೊನ್ನೆ ಒಬ್ಬರು ದೊಡ್ಡ ಆಫೀಸರ್ ಬಂದಿದ್ದರು. ಆಫೀಸರ್ ಹತ್ರ ಫೋನ್ ಇತ್ತು. ಅದು ಯಾವ ಫೋನ್ ಇತ್ತು? ಹಾಂ, ಬಟನ್ ಒತ್ತೋದು ಇರ್ತೈತಲ್ಲ, ನೋಕಿಯಾ ಕೀಪ್ಯಾಡ್ ಫೋನ್ ಇತ್ತು. ದೊಡ್ಡ ಆಫೀಸರು, ಕಲೆಕ್ಟರ್. ಯಾಕ್ರಿ ಇದನ್ನು ನಾವು ಇದನ್ನು ಉಪಯೋಗ ಮಾಡಬೇಕು? ಬಾಕಿದವ್ರು ಹೋದ್ರೆ ನಮಗೆ ಸುದ್ದಿ ಹೋಗ್ತಾವೆ, ನಮ್ಮನ್ನೆಲ್ಲ ಮಂದಿ ಮುದ್ದಿಗೆ ಅಂತ ತಿಳ್ಕೊಂಡು ಅವ್ರಿಗನ್ನು ಅಂಥ ದೊಡ್ಡವರು ಸಹಿತ ಹಿಂಗೆ ಕೀಪ್ಯಾಡ್ ಇತ್ತು ಫೋನ್ ಉಪಯೋಗ ಮಾಡ್ತಾರೆ. ನಾವು ಇವತ್ತು ದನ ಕಾಯ ಹುಡುಗರು ಸಹಿತ ಅದು ಎಂಥ ಫೋನ್, ಸ್ಮಾರ್ಟ್ ಫೋನ್, ಅವ್ರ ಹೆಸರು ಸಹಿತ ನಾವು ಇಂಥ ಫೋನ್ ಇಟ್ಕೊಂಡಿರ್ತಾರೆ. ಹಿಂಗೆ ನಮ್ಮ ಮಕ್ಕಳನ್ನ ಊಟ ಮಾಡಿಸುವಾಗ ಫೋನ್ ತೋರಿಸ್ಕೊಂಡು, ಮೊದಲಿನ ಮಂದೆಲ್ಲ ಇವರು ಹಳೆ ಅಜ್ಜಿಗಳು ಇರ್ತಿದ್ರು, ತೊಡೆ ಮೇಲೆ ಹಾಕ್ಕೊಂಡು ಹಾಡ್ಕೊಂಡು ಇದನ್ನು ಮಾಡ್ಕೊತ ಅವರು ಊಟ ಮಾಡಿಸ್ತಿದ್ರು, ಇದನ್ನು ಮಾಡ್ತಿದ್ರು. ಆ ಮಕ್ಕಳು ಆ ರೀತಿ ಬೆಳೀತಿದ್ರು. ಆ ರೀತಿ ಬೆಳೆದ್ರೆ ನಾವು ಹಂಗೆ ಬೆಳೆದರೆ ಹೇಳ್ತೇವೆ. ಈಗ ಎತ್ಕೊಳ್ಳೋಕೆ ತಯಾರಿಲ್ಲ ತಾಯಿಗಳು, ಮಕ್ಕಳನ್ನು ಎತ್ಕೊಳ್ಳೋಕೆ ತಯಾರಿಲ್ಲ ಅಂತ ಇನ್ನು ತೊಡೆ ಮೇಲೆ ಹಾಕ್ಕೊಂಡು ಹೇಳ್ಕೊಂಡು ಹಾಡ್ತಾರೆ ಹೋಗ್ಬೇಕು. ಅದಕ್ಕಾಗಿ ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ. ಏನು 4 ಮಕ್ಕಳನ್ನ ಮಾತ್ರ ಹಡಿಯೋದು ತಪ್ಪಿಸ್ಬೇಡ್ರಿ. ಹರಿಯೋದು ಅಂತ ಮುಗಿದು ಹೋಯ್ತು, ಮುಂದೆ ಹರಿಯುವಂಥವ್ರು 4 ಮಕ್ಕಳನ್ನು ಹರಿಯಲೇಬೇಕು. ಹಡಿಲಿಲ್ಲ ಅಂತಂದ್ರೆ ನಾವು ಇವತ್ತು ಸರ್ವನಾಶಕ್ಕೆ ನಾವೇ ಕಾರಣ ಹಾಕ್ತೀವಿ. ನಮ್ಮ ದೇಶದ ಅಳಿವಿಗೆ ನಾವೇ ಕಾರಣ ಹಾಕ್ತೀವಿ.
ನಮ್ಮ ದೇಶವನ್ನು ನಾವೇ ಹಾಳು ಮಾಡ್ಕೊಳ್ತೇವೆ. ಆದ್ದರಿಂದ ಅಂಥ ಕೆಲಸ ಮಾಡಬೇಡ, ನಮ್ಮ ದೇಶವನ್ನು ಹಾಳು ಮಾಡುವಂಥ ಕೆಲಸ ನೀವು ಮಾಡಬೇಡ್ರಿ ಅಂತ ತಿಳ್ಕೊಂಡು ತಾಯಿಗಳಲ್ಲಿ ಕಳಕಳಿಯಿಂದ ನಾವು ಕೇಳಿಕೊಂಡು ಇವತ್ತು ಮತ್ತು ಈಗಾಗಲೇ ಊಟದ ಟೈಮ್ ಮತ್ತು ಎಲ್ಲರಿಗೂ ಹಸಿವು ಆಗಿರಬೇಕು. ನಮಗೆ ಹೊಟ್ಟೆ ಹಸ್ತುತ್ತೆ. ಅದಕ್ಕೆ ಎಲ್ಲರೂ ಚೆಂದಾಗಿ ಊಟ ಮಾಡಿ ಹೇಳಿದ್ದನ್ನು ಕೇಳಿಕೊಂಡು ನಿಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಇದನ್ನು ಮಾಡಬೇಕು ಅನ್ನುವಂಥದ್ದನ್ನು ನೀವು ಸರಿಯಾಗಿ ಕೇಳಿಕೊಂಡು ಸಕ್ಕರೆ ತುಪ್ಪದ್ದು ಒಂದು ನೆನಪಿರಲಿ. ಸಕ್ಕರೆ ತುಪ್ಪ ನೆನಪೈತಿಲ್ಲ? ಮಕ್ಕಳ 3 ಜಾಗ ತೋರಿಸೋದು ಯಾವುದು? ಆಸ್ಪತ್ರೆ, ಸ್ಮಶಾನ, ಸೈನಿಕ, 3 ಜಾಗ ತೋರಿಸೋದು. ಇವನ್ನ ನೆನಪಿಟ್ಕೊಂಡು 4 ಮಕ್ಕಳನ್ನ ಹರಿಯೋದು. ಇವನ್ನಷ್ಟು ನೆನಪಿಟ್ಕೊಂಡು ಈ ಯುಗಾದಿಗೆ ನಾವು ಏನು ಕಲ್ತೀವಪ್ಪ, ಏನು ಹೇಳಿದ್ರು ಸಾಂಗು ಅಂತಂದ್ರೆ 4 ಮಾತು ಹೇಳಿದ್ರು. ಯಾವುದು? ಸಕ್ಕರೆ ತುಪ್ಪ ಹೇಳಿದ್ರು, ಮಕ್ಕಳನ್ನ ಇದನ್ನು ಮಾಡಿದ್ರು ಅನ್ನೋ ಹೇಳಿದ್ರು. ಅದಕ್ಕೆ 4 ಮಕ್ಕಳನ್ನ ಹರಿ ಅಂತ ಹೇಳಿದ್ರು. ಇಷ್ಟು ನೆನಪಿಟ್ಟುಕೊಂಡು ಎಲ್ಲರೂ ಯುಗಾದಿ ಹಬ್ಬ ಎಲ್ಲರಿಗೂ ಶುಭಾಶಯ ಆಗಲಿ ಅಂತ ತಿಳ್ಕೊಂಡು ಒಳ್ಳೆಯದನ್ನು ಮಾಡಲಿ ಅಂತ ತಿಳ್ಕೊಂಡು ಮಕ್ಕಳನ್ನ ಹಾರೈಸಿ ನಿಮಗೆಲ್ಲರಿಗೂ ಕಟ್ಟೇರಿ ನಿಮ್ಮ ಮಾತನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ನಮಃ ಪರಾಪತೆ. श्री गुरु कुमारेश्वर महाराज की जय। श्री गुरु जड़े शांतलिंगेश्वर महाराज की जय। यल्ला जंगम पुंगव महाराज की जय। जय मंगलम जय नमः परापते शिवाय महादेव। ಎಲ್ಲರೂ ಪೂಜ್ಯರ ಆಶೀರ್ವಚನವನ್ನು ಕೇಳಿದ್ದೀರಿ. ಮತ್ತೇನಪ್ಪ ಮ್ಯಾಲೆ ಇವ್ರು ಯಾರು ನಿಂತರು ಅಂತ ನೀವೇನು ಬೇಜಾರ ಮಾಡ್ಕೊಳೋ ಅಗತ್ಯ ಇಲ್ಲ. ಪೂಜ್ಯರು 4 ಮಾತನ್ನು ಹೇಳಿದ್ದಾರೆ. ಸೌಂಡ್ ಕೊಡಪ್ಪ. ಮಧ್ಯ ಪೂಜ್ಯರು ಭಾವುಕರಾದರು. ನೀವೆಲ್ಲ ನೋಡಿದ್ರಿ ಅದನ್ನೆಲ್ಲ. ಭಾವುಕರಾದರು ಅಂದರೆ ಅದರ ಅರ್ಥ ಏನು ಅಂದರೆ ಅವ್ರ ಒಳಗಡೆ ಎಷ್ಟು ನೋವಿದೆ ಅನ್ನುವಂಥದ್ದನ್ನು ಅವರು ತಮ್ಮ ಆ ಭಾವನೆಯಲ್ಲಿ ವ್ಯಕ್ತಪಡಿಸಿದ್ರು. ಕಣ್ಣೀರಿನ ಮೂಲಕ ಅದು ಹೊರಗಡೆ ತಂದರು. ಅಂದರೆ ನಮ್ಮ ದೇಶ ಎತ್ತ ಸಾಗ್ತಾ ಇದೆಯಪ್ಪ, ನಮ್ಮ ಯುವಜನತೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಎತ್ತ ಹೋಗ್ತಾ ಇದೆ ಅನ್ನುವಂಥದ್ದನ್ನು ತಮ್ಮ ಅಂತರಂಗದ ಕಾಳಜಿಯ ಮೂಲಕ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಜಾಗೃತರಾಗಬೇಕು ಅನ್ನುವಂಥದ್ದು. ಪೂಜ್ಯರು 4 ಮಾತನ್ನು ಕೊನೆಯ ಕ್ಷಣದಲ್ಲಿ ಉಚ್ಚಾರ ಮಾಡಿದರು. ಯಾವುದು 4 ಮಾತು ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ತಮಗೆ ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಗುರು ಆದವನು ಶಿಷ್ಯನನ್ನು ಸ್ವಾವಲಂಬನೆಯಾಗಿ ಮಾಡ್ತಾನೆ, ಪರಾವಲಂಬಿಯನ್ನಾಗಿ ಮಾಡೋದಿಲ್ಲ. ಅದಕ್ಕೆ ಅವ್ರು ಹೇಳಿರ್ತಕ್ಕಂಥದ್ದು ಪ್ರಾತಃ ಕಾಲದ ಇಷ್ಟಲಿಂಗ ಪೂಜೆಯನ್ನು 4 ಗಂಟೆಗೆ ಎದ್ದು 4:30 ಗಂಟೆಗೆ ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಗೆ ಇಷ್ಟವಾದ ದೇವರನ್ನು ನೀವು ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು. ಅಂದರೆ ಗುರು, ನಿಜವಾದ ಗುರು ಆಗಿರ್ತಕ್ಕಂಥವನು ನಿಂಬೆಹಣ್ಣು ಮಾಡಿಕೊಡೋದು, ತಾಯ್ತ ಕಟ್ಟೋದು, ಅಥವಾ ಮತ್ತಿನ್ಯಾವುದೋ ಪೂಜೆ ಪುನಸ್ಕಾರ ಹೇಳೋದು, ಅಂದರೆ ಇದು ಪರಾವಲಂಬನೆಯ ಮಾರ್ಗ. ಆದರೆ ಗುರು ಆಗಿರ್ತಕ್ಕಂಥವ್ನು, ನಿಜವಾದ ಗುರು ಆಗಿರ್ತಕ್ಕಂಥವನು ಸ್ವಾವಲಂಬನಾಗಿ ಮಾಡ್ತಾನೆ ಅನ್ನುವಂಥದ್ದನ್ನು ಪೂಜ್ಯರು ನಮಗೆ 1ನೇ ಮಾತಿನಲ್ಲಿ ಹೇಳಿದ್ದಾರೆ. 2ನೇ ಮಾತಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಭಾರತ ಸುಭಿಕ್ಷವಾಗಿ ಶಾಂತಿಯುತವಾಗಿ ಇದೆ. ಇದಕ್ಕೆ ಸಾವಿರಾರು ನಮ್ಮ ಲಕ್ಷಾಂತರ ಸೈನಿಕರು ಕಾರಣಕರ್ತರಾಗಿದ್ದಾರೆ, ಲಕ್ಷಾಂತರ ವೈದ್ಯರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ, ಮತ್ತು ತಮ್ಮ ಸ್ವಾರ್ಥವನ್ನು ಬಿಟ್ಟು ರಾಜಕಾರಣ ಮಾಡ್ತಕ್ಕಂಥ ರಾಜಕಾರಣಿಗಳು ಇದಕ್ಕೆ ಕೇಂದ್ರದಲ್ಲಿ ಕಾರಣರಾಗಿದ್ದಾರೆ. ಹಾಗಾಗಿ ದೇಶದಲ್ಲಿ, ಜಗತ್ತಿನಲ್ಲಿ ಎಲ್ಲ ಕಡೆಗೆ ಯುದ್ಧ ಆದರೂ ಸಹಿತ ಇವತ್ತು ನಾವೆಲ್ಲರೂ ಇಲ್ಲಿ ಸಾವಿರಾರು ಜನ ಕೂತ್ಕೊಂಡು ಆನಂದವಾಗಿ ಯಾವುದೇ ಟೆನ್ಷನ್ ಇಲ್ಲದೆ ನಾವು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬಹುಶಃ ಈ ಭಾರತದ ಮಣ್ಣಿನ ಸಂಸ್ಕೃತಿ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನು ನಮಗೆ ಪೂಜ್ಯರು ತಿಳಿಸ್ಕೊಟ್ಟಿದ್ದಾರೆ 2ನೇ ಮಾತಿನಲ್ಲಿ. 3ನೇ ಮಾತಿನಲ್ಲಿ ಏನು ಹೇಳಿದಾರಪ್ಪ ಅಂದ್ರೆ, ಪೂಜ್ಯರು ನಮ್ಮ ಹಿಂದೂ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು.
ಪ್ರತಿ ವರ್ಷವೂ ಸಹಿತ ಪೂಜ್ಯರು ಹೇಳ್ತಾ ಇದ್ದಾರೆ ಇದನ್ನ. 20 ವರ್ಷಗಳ ಹಿಂದೆ ಪೂಜ್ಯರು ಹೇಳ್ತಾ ಇದ್ರು, ಮೊನ್ನೆ ನಾನು 20 ವರ್ಷದಿಂದ ಹೇಳ್ತಾ ಇದ್ದೇನೆ, ಅವಾಗ ಸ್ವಾಮಿಗಳಿಗೆ ತಲೆ ಕಟ್ಟಿದೆ ಅಂತ ಭಾಳ ಜನ ಅಂದ್ರು. ಇವತ್ತು 40% ಬಂದಿದ್ದಾರೆ. ಇನ್ನೊಂದು 5% ಆಗಿಬಿಟ್ರೆ ನಿಜವಾಗಿಯೂ ಸಹಿತ ಈ ದೇಶದಲ್ಲಿ ಕುಂಕುಮ ಹಚ್ಚೋರು ಪ್ರಧಾನಿ ಆಗೋದಿಲ್ಲ, ಭಸ್ಮ ಹಚ್ಚೋರು ಮುಖ್ಯಮಂತ್ರಿ ಆಗೋದಿಲ್ಲ, ಜನವಾರ ಹಾಕಿದವ್ರು ಮುಗಿದ ಹೋಯ್ತು. ಹಾಗಾಗಿ ನಮ್ಮ ಬಳೆ ಉಳಿಯೋದಿಲ್ಲ, ನಮ್ಮ ಸೀರೆ ಉಳಿಯೋದಿಲ್ಲ, ನಮಗೆ ಟೊಪ್ಪಿಗೆ ಉಳಿಯೋದಿಲ್ಲ, ನಮ್ಮ ಸಂಸ್ಕೃತಿ ಯಾವತ್ತೂ ಸಹಿತ ಉಳಿಯೋದಿಲ್ಲ ಅನ್ನುವಂಥದ್ದು. ಅದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ನಾವು ಸಂವಿಧಾನ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಸಂವಿಧಾನ ಬರೆದಕ್ಕಂಥವ್ರು ನಮ್ಮವರೇ, ಈ ದೇಶದ ಸಮಗ್ರ ಹಿತದೃಷ್ಟಿಯಿಂದ ಸಂವಿಧಾನ ಬರೆದಿದ್ದಾರೆ. ಆದರೆ ಸಂವಿಧಾನವನ್ನ ಆಚರಣೆ ಮಾಡುವಂತ ಪ್ರಜೆಗಳನ್ನ ಸೃಷ್ಟಿ ಮಾಡುವಂಥದ್ದು ನಮ್ಮ ಕೈಯಲ್ಲಿದೆ. ಹಾಗಾಗಿ ನಾವು ಪ್ರಜೆಗಳನ್ನ ಸೃಷ್ಟಿ ಮಾಡುವಂತ ಹಕ್ಕು ನಮಗಲ್ಲ, ನಿಮಗಿದೆ. ಅರ್ಥ ಆಗುತ್ತಲ್ಲ? ನಾವು ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಟ್ಟಿದ್ದೇವೆ, ನಾವು ಸ್ವಾಮಿಗಳಾಗಿ ಆಗಿಬಿಟ್ಟಿದ್ದೇವೆ. ಹಾಗಾಗಿ ನಾವು ಅದಕ್ಕೆ ಪ್ರೇರಣೆನ ಕೊಡಬಹುದು ನಿಮಗೆ. ನೀವು ಹೀಗೆ ಮಾಡಿ, ಹೀಗಿರ್ರಿ. ಬೇಕಾದ್ರೆ ನಿಮ್ಮ 4 ಮಕ್ಕಳನ್ನ ಸಾಕುವಂಥದ್ದನ್ನು ಸಹಿತ ನಾವು ಎಲ್ಲಾದ್ರೂ ಭಿಕ್ಷೆ ಎತ್ತಾದ್ರೂ ಸಹಿತ ನಾವು ಸಾಕಬಹುದು. ಹಾಗಾಗಿ ತಾವು ಆ ನಿಟ್ಟಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಬೇಕು. ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಯನ್ನ ಉಳಿಸುವಂತ ಪ್ರಯತ್ನವನ್ನ ತಾವೆಲ್ಲರೂ ಮಾಡಬೇಕು ಅನ್ನುವಂಥದ್ದನ್ನ 3ನೇ ಮಾತಿನಲ್ಲಿ ಹೇಳಿದ್ದಾರೆ. ಇದಕ್ಕೆ ಇನ್ನೊಂದು ಲೈನ್ ಸೇರಿಸ್ತೇನೆ ನಾನು. ಈ 4 ಮಕ್ಕಳನ್ನ ಹೆರಬೇಕು ಅಂತೇಳಿ ನಾವು ಸಲೀಸಾಗಿ ಹೇಳ್ಬಿಡ್ತೇವೆ. ಆದ್ರೆ ಇವತ್ತು ಹೆಂಗಪ್ಪ ಅಂದ್ರೆ ಮಗಳು ಕನ್ಸೀವ್ ಆಗಿದ್ದಾಳೆ, ಹೆಂಡತಿ ಕನ್ಸೀವ್ ಆಗಿದ್ದಾಳೆ ಅಂದ್ರೆ ಅವಳು ಒಂಥರ ಬೆಡ್ ರೆಸ್ಟಿಗೆ ಹೋಗ್ಬಿಡ್ತಾಳೆ. ಅವಳು ಕೈ ಹಿಂಗ ಕಾಲಿಂಗ ಚಡಿಸ್ಕೊಂಡು ಮಂಚದ ಮೇಲೆ ಮಲಗಿಬಿಟ್ರೆ ಮುಗಿದೋಯ್ತು, ಸೀದಾ ದವಾಖಾನೆಗೆ ಒಯ್ಯೋದು. ಆಮೇಲೆ ಅವ್ರೇನು ಮಾಡ್ತಾರ ಪಾಪ, ನೀವು ಅಡ್ಡಾಡಿರಂಗೆಲ್ಲ ಬಡ ಹೊಟ್ಟಿಗೆ ಕೊಯ್ದು ಮಗು ತೆಗಿತಾರ, ತಾಯಿ ಮಗಳು ಚೆನ್ನಾಗಿರ್ತಾರ, ಮಗ ಚೆನ್ನಾಗಿರ್ತಾನೆ ಅಂತ ನಾವೆಲ್ಲ ಭಾವನೆ ಮಾಡ್ಕೊಂಡಿದ್ದೇವೆ. ಇದೆಲ್ಲ ಒಂದು ರೀತಿ ಇದು ಸಿಸರಿನ್ ಸ್ಕ್ಯಾಮ್ ಅನ್ನುವಂಥದ್ದನ್ನ ನಾನು ನೇರವಾಗಿ ಹೇಳೋದಕ್ಕೆ ಬಯಸ್ತೇನೆ. ಅಕಸ್ಮಾತ್ 2 ಸಿಸರಿನ್ ಆಗ್ಬಿಟ್ರೆ 3ನೇದಕ್ಕೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಬಹುಶಃ ಆ ತಾಯಿ ಸತ್ತೋಗ್ಬಿಡ್ತಾಳೆ, ಆಕೆಗೆ ಶಾರೀರಿಕ ಸಮಸ್ಯೆ ಉಂಟಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ತಾಯಂದ್ರಾಗಿರ್ತಕ್ಕಂಥವ್ರು ಈ ನಿಟ್ಟಿನಲ್ಲಿ ಆದ್ರೆ ನೋಡಿ, ಬೇರೆ ಧರ್ಮೀಯರು ಹಿಂಗೇನಿಲ್ಲ. ಅವ್ರು 8 10 ಅಡಿ ತಂದು ಏನು ಅವ್ರಿಗೆ ಸಿದ್ಧನೆ ಮಾಡ್ಕೊಂತಾರ? ಯಾಕೆ ನಾರ್ಮಲ್ ಆಗ್ತಾವು? ಅವ್ರೇನು ಬೇರೆ ತಿಂತಾರಂತಾನ? ಆಲೋಚನೆ ಮಾಡ್ಬೇಕಲ್ಲ ನೀವು. ಹಾಗಾಗಿ ಇದು ಒಂಥರ ಈ ವೈದ್ಯರು ಮಾಡುವಂತ, ಎಲ್ಲ ವೈದ್ಯರಲ್ಲ, ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇದು ಸ್ಕ್ಯಾಮ್ ಒಂಥರ. ನಾವು ಬಹಳ ಕೋಟಿಗಟ್ಟಲೆ ಖರ್ಚು ಮಾಡಿ ಕಲ್ತಿದ್ದೇವೆ ಅಂತಾನೋ, ಅಥವಾ ನಾವು ಕೋಟಿಗಟ್ಟಲೆ ಖರ್ಚು ಮಾಡಿ ದವಾಖಾನೆ ಕಟ್ಟಿದ್ದೇವೆ ಅಂತಾನೋ, ಅವ್ರು ದುಡಿಬೇಕಲ್ಲ, ನಿಮ್ಮನ್ನ ಬಲಿಕ ಬಕ್ರ ಮಾಡಿಬಿಡ್ತಾರೆ. ಹಾಗಾಗಿ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಇಲ್ಲಿ ನಾಶ ಆಗುತ್ತೆ, ಸತ್ಯನಾಶ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಆ ಕಾಳಗತಿಯ ಮೂಲಕ ಪೂಜ್ಯರು 3ನೇ ಸಂದೇಶವನ್ನ ಕೊಟ್ಟಿದ್ದಾರೆ. 4ನೇದು ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ನಮ್ಮ ಶರಣರು ಸಾವಿರಾರು ವರ್ಷಗಳಿಂದ ಕೊಟ್ಟಿರ್ತಕ್ಕಂಥದ್ದು ಸ್ವಧರ್ಮ ಪಾಲನೆಯ ವಿಶ್ವ ಸಂವಿಧಾನ ಅನ್ನುವಂಥದ್ದು. ಇದು ಸ್ವಧರ್ಮ ಪಾಲನೆ ಜೊತೆಗೆ ವಿಶ್ವ ಸಂವಿಧಾನ. ಆ ವಿಶ್ವ ಸಂವಿಧಾನಕ್ಕೆ ವಾರಸುದಾರರು ನಾವು. ಇವತ್ತು ಎಲ್ಲ ಧರ್ಮೀಯರು 144 ಜಾತಿಯ ಜನಗಳು ಒಟ್ಟಿಗೆ ಕೂತು ಒಂದೇ ಛತ್ರದಲ್ಲಿ ಊಟ ಮಾಡುವಂತ ವ್ಯವಸ್ಥೆ ಐತೆ ಅಂತ ಹೇಳಿದ್ರೆ ಅದು ಭಾರತ, ಅದು ಕರ್ನಾಟಕ ಅನ್ನುವಂಥದ್ದನ್ನ ನೀವೆಲ್ಲರೂ ಆಲೋಚನೆ ಮಾಡ್ಕೋಬೇಕು. ಸುಮಾರು 6000 ಜಾತಿಯ ಭಾಷೆಗಳನ್ನ ಮಾತನಾಡುವಂತ ಜನಗಳು ಇಲ್ಲಿದ್ದಾರೆ. ಅಧಿಕೃತವಾಗಿ 6 ಧರ್ಮಗಳನ್ನು ಅನುಸರಣೆ ಮಾಡುವಂತ ಜನಗಳು ಇಲ್ಲಿದ್ದಾರೆ. ಇಸ್ರೇಲಿಗೆ ಹೋಗ್ರಿ ನೀವು, ಅಮೇರಿಕಕ್ಕೆ ಹೋಗ್ರಿ ನೀವು, ಇರಾಕ್ ಹೋಗಿ ನೀವು, ಇರಾನ್ಗೆ ಹೋಗ್ರಿ ನೀವು, ಯಾವುದೇ ಮಧ್ಯಪ್ರಾಚ್ಯದ ದೇಶಗಳಿಗೆ ಹೋಗಿ ನೀವು, ಅಲ್ಲಿ ಒಂದೇ ಧರ್ಮ, ಒಂದೇ ಭಾಷೆ. ಅಕಸ್ಮಾತ್ ನೀ ಕನ್ನಡ ಮಾತಾಡ್ತೀನಿ ಅಂದ್ರೆ ನಿನ್ನ ತಲೆ ನಿನ್ನ ಹೆಗಲ ಮೇಲೆ ಇರಂಗಿಲ್ಲ. ಹೌದಲ್ಲ? ಗೊತ್ತೈತಲ್ಲ ನಿಮ್ಗ? ಇವತ್ತು ನೀವು ಯಾವ ಭಾಷೆನಾರ ಮಾತಾಡು, ಯಾವ್ದನ್ನಾರ ಊಟ ಮಾಡು, ನಿನ್ನ ಬಟ್ಟೆನಾರ ಹಾಕ್ಯ, ಹಂಗನಾರ ಇರು, ಇಷ್ಟು ವಿಚಿತ್ರವಾಗಿರ್ತಕ್ಕಂಥ ಮತ್ತು ವಸುದೈವ ಕುಟುಂಬಕಂ ಭಾವ ಇರ್ತಕ್ಕಂಥ ಏಕೈಕ ಸಂಸ್ಕೃತಿ ಅಂತ ಹೇಳಿದ್ರೆ ಅದು ನನ್ನ ಹೆಮ್ಮೆಯ ಹಿಂದೂ ಸಂಸ್ಕೃತಿ ಅನ್ನುವಂಥದ್ದು, ನನ್ನ ಹೆಮ್ಮೆಯ ಭಾರತ ಅನ್ನುವಂಥದ್ದು. ಹಾಗಾಗಿ ಪೂಜ್ಯರು ತಮ್ಮ ಅಂತರಂಗದ ಕಾಳಜಿಯ ಮೂಲಕ, ತಮ್ಮ ಕಣ್ಣೀರಿನ ಮೂಲಕ, ಬಹುಶಃ ಅವರು ಒಂದು ಕಣ್ಣೀರು ಸಹಿತ ಯಾವತ್ತೂ ಇತರ ಶಿಷ್ಯರಾಗಿರ್ತಕ್ಕಂಥ ವ್ಯರ್ಥ ಆಗೋದಕ್ಕೆ ಬಿಡಬಾರ್ದು. ನಿಮ್ಗೆಲ್ಲರಿಗೂ ಸಹಿತ ಆ ಒಂದು ಭಕ್ತಿ ಶ್ರದ್ಧೆ ಐತಿ ಅಂತ ಹೇಳಿದ್ರೆ 100 ಸಾರಿ ನಮಸ್ಕಾರ ಮಾಡೋದಕ್ಕಿಂತ ನೀವು ಪೂಜ್ಯರ ಒಂದೇ ಒಂದು ಮಾತನ್ನ ಶಾಶ್ವತವಾಗಿ ಪಾಲನೆ ಮಾಡಿದ್ರೆ ಬಹುಶಃ ಈ ಧರ್ಮಕ್ಕೆ, ಈ ರಾಷ್ಟ್ರಕ್ಕೆ ನೀವು ಕೊಡುವಂತ ಶ್ರೇಷ್ಠ ಕೊಡುಗೆ ಆಗುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಸಮಾಧಾನ ಚಿತ್ತದಿಂದ
ಪೂಜ್ಯರ ದರ್ಶನವನ್ನು ಮಾಡ್ಕೊಳ್ರಿ. ಕೆಲವೊಬ್ರು ದರ್ಶನ ಮಾಡ್ಕೊಳ್ರಿ, ಅಲ್ಲಿ ಪ್ರಸಾದ ವ್ಯವಸ್ಥೆ ಇದೆ. 10 ಜನ ಪ್ರಸಾದವನ್ನು ಮಾಡಿಕೊಂಡು ಸಮಾಧಾನದಿಂದ ತಾವೆಲ್ಲರೂ ನಿರ್ಗಮಿಸಬೇಕು ಅನ್ನುವಂಥ ಸೂಚನೆಯನ್ನ ತಮ್ಮೆಲ್ಲರಿಗೂ ಕೊಡ್ತಾ ಇದ್ದೇವೆ. भारत माता की भारत माता की भूख लग गया लगता है, इसके लिए थोड़ा आवाज में कमी है. ಈಗ 2 ದಿನದ ಹಿಂದೆ ಮೊನ್ನೆ ಬಹುಶಃ 17ನೇ ತಾರೀಕು ರಾತ್ರಿ ಸಿಕ್ಕಾಪಟ್ಟೆ ಮಳೆ. ಇಲ್ಲಿ ಆಲಿಕಲ್ಲು ಎಲ್ಲ ದೊಡ್ಡ ದೊಡ್ಡ ಆಲಿಕಲ್ಲೆಲ್ಲ ಬಿದ್ದು ಇಲ್ಲೆಲ್ಲ ಬಹುಶಃ ಏನಪ್ಪ ವಾತಾವರಣ ಹಿಂಗೆಲ್ಲ ಆಗ್ಬಿಡ್ತಲ್ಲ ಅಂತೇಳಿ ಸ್ವಲ್ಪ ಬೇಸರ ಆಗಿತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೆ. ಆಮೇಲೆ ನಿನ್ನೆ ರಾತ್ರಿ ಎಲ್ಲ ಸಂಭ್ರಮದ ತೊಳಿತಾರೆ, ಬಳಿತಾ ಇದ್ದಾರೆ. ಹೇಳಿದ್ರು ನಮ್ಮ ಶಿರೂರವ್ರು ಹೇಳಿದ್ರು, ಪಾಪ ಇಲ್ಲಿ ನಮ್ಮ ದಾವಣಗೆರೆಯವ್ರು ಬಂದು ಅಡುಗೆನ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕರ್ತರು ಅದಕ್ಕೆಲ್ಲ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ರಾತ್ರಿ 2 ಗಂಟೆಯಿಂದ ಹಿಡ್ಕೊಂಡು ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಜೋರಾಗಿ ಸಿಡ್ಲು ಗುಡುಗು ಎಲ್ಲ ಬಂದು ಸಹಿತ ಏನಪ್ಪ ಕಾರ್ಯಕ್ರಮ ಹೆಂಗಾಗುತ್ತೆ ಏನೋ ಅಂಥೇಳಿ ನಮ್ಮೆಲ್ಲರಿಗೂ ಸಹಿತ ಭಯ ಆಗಿತ್ತು. ಆದರೆ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅನ್ನುವಂಥದ್ದು ದೈವ ಸಂಕಲ್ಪ. ಯಾಕಂದ್ರೆ ನಾವು ವಿಶ್ವಾವಸು ನಾಮ ಸಂವತ್ಸರದಿಂದ ಪರಾಭವ ನಾಮ ಸಂವತ್ಸರಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಇದು ಇದು ಪರಾಭವ ಅಲ್ಲ, ನಮಗೆಲ್ಲ ಪರಾಭವ. ನಾವು ಬೇರೆಯವ್ರನ್ನ ಪರಾಭವಗೊಳಿಸುವಂತ ಶ್ರೇಷ್ಠವಾದ ಸಂವತ್ಸರ. ಆ ಒಂದು ಧೈರ್ಯ ಶಾಂತಿ ನಮ್ಮೆಲ್ಲರಿಗೂ ಸಹಿತ ಪೂಜ್ಯರಿಗೆ ಕೊಟ್ಟಿದ್ದಾರೆ. ಅವರ ಸಂಕಲ್ಪ ಈಡೇರಿದೆ ಅನ್ನುವಂಥದ್ದು. ಹಾಗಾಗಿ ಮುಂದೆ ಇಲ್ಲಿ ಧ್ಯಾನ ಮಂದಿರ ಮಾಡಬೇಕು ಅಂತೇಳಿ ನಿರ್ಣಯವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಈಗ ಇರ್ತಕ್ಕಂಥ ಸಮಾಧಾನಕ್ಕೆ ಒಂದಿಷ್ಟು ಸಾಲವನ್ನು ಸಹಿತ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಆ ಸಾಲವನ್ನು ತೀರಿಸುವಂತ ಜವಾಬ್ದಾರಿ ನಮ್ಮ ಎಲ್ಲರ ಮೇಲೆ ಇದೆ. ಅದನ್ನು ತೀರಿಸಿ ಮುಂದಿನ ಧ್ಯಾನ ಮಂದಿರದ ಕಾರ್ಯವನ್ನ ನೀವೆಲ್ಲರೂ ಸೇರಿ ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಸಂವತ್ಸರ ಶುಭಾಶಯ ಹೇಳ್ತಾ ಇದ್ದೇವೆ. ಗಡೆ ಪೂಜ್ಯರಿಗೆ ಧನ್ಯವಾದಗಳು. ಪೂಜ್ಯ ಗುರುಗಳಿಗೆ ಅನಂತ ಕೋಟಿ ಪ್ರಣಾಮಗಳು, ಶಿರಸಾಷ್ಟಾಂಗ ನಮಸ್ಕಾರಗಳು. ಶಿವ. ಈಗ ತುಲಾಭಾರ ಬಸವರಾಜ್ ಪರಪ್ನವರು ಕಮಡೊಳ್ಳಿ ಶೆಟ್ಟರ್ ಮತ್ತು ಗುರುದಾಸ್ ಈರಣ್ಣ ಖಾನಾಪುರಿ ಸೋಲಾಪುರದವರು, ಇವರು ತಮ್ಮ ಕುಟುಂಬ ಸಮೇತ ವೇದಿಕೆ ಮೇಲೆ ಬಂದು ಆ ಕಡೆ ಮೆಟ್ಟಲದಿಂದ ಬರ್ರಿ, ಇಡಬೇಕು ಒಂದೊಂದು ಕುಟುಂಬದಾಗ ಬರ್ರಿ. ಶಿವ. ಇನ್ನು ಉಳ್ಕಿದ್ದವರು ಅವರಲ್ಲೇ ಕುತ್ಕೊಂಡು ತುಲಾಭಾರವನ್ನು ಕಣ್ ತುಂಬಿಕೊಳ್ಬೋದು ಮತ್ತು ಒಟ್ಟು ಹತ್ತೋರು ಅಲ್ಲಿ ಹೋಗಿ ಪ್ರಸಾದನ ಮಾಡ್ಬೋದು. ಇಲ್ಲೇ ದರ್ಶನ ಮಾಡಿಕೊಳ್ಳುವಾಗ ಗಲಾಟೆ ಮಾಡ್ಬೋದು, ಯಾಕಂದ್ರೆ ಅಜ್ಜಾರು ಇನ್ನೂ ಪೂಜೆಗೆ ಹೋಗಿಲ್ಲ. ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಜನ ಅಜ್ಜರ ಕಡೆ ದರ್ಶನ ತಗೊಳ್ರಿ. ಮತ್ತು ಪೂಜೆ ಮುಗಿಸ್ಕೊಂಡು ಅಜ್ಜಾರು ಮಾಡಕ್ಕೆ ಹೋಗಲ್ಲ ಮತ್ತು ನಮ್ಗೆ ದರ್ಶನ ಕೊಡ್ತಿರ್ತಾರೆ. ನಂತರ ನೀವು ದರ್ಶನ ತಗೊಳ್ಬೋದು. ಧನ್ಯವಾದಗಳು. ಬಿಡುವಂತ